ನಾನೊಂದು ವಿಷಯ ಕೇಳ್ಬೇಕಿತ್ತು. ಆ ಯಕ್ಷಿಣಿ ಈಗ್ಲೂ ಗಂಡಸರನ್ನ ತನ್ನ ಕಾಮಕ್ಕೆ ಬಲಿಪಶು ಮಾಡಿ ಅವ್ರ ರಕ್ತನ ಕುಡ್ಕೊಳ್ತಾಳೆ. ಆಟೋ ಚಾಲಕ ದೀಪಕ್ ಕೇಳಿದ ಪ್ರಶ್ನೆಗೆ ನಗ್ತಾನೆ. ದೀಪಕ್ 13 ವರ್ಷಗಳ ನಂತರ ಬೈರಾಪುರದಲ್ಲಿದ್ದ ತನ್ನ ಹುಟ್ಟೂರಿನ ಅರಮನೆಗೆ ಹೋಗ್ತಿದ್ದ. ಆ ಅರಮನೆಯಲ್ಲಿ ಅವನ ಬಾಲ್ಯದ ಸುಮಧುರ ನೆನಪುಗಳಿತ್ತು. ಯಕ್ಷಿಣಿ ಇವಾಗ ಅವಳ ಕಾಮಕ್ಕೆ ಗಂಡಸರನ್ನ ಸಾಯಿಸೋದೇ ಇಲ್ಲ. 13 ವರ್ಷಗಳ ಹಿಂದೆ ಅಗೋ ಅಲ್ಲಿ ಕಾಣಿಸ್ತಾ ಇತ್ತಲ್ಲ, ಆ ಅರಮನೆಯಲ್ಲಿ ಕತೆ ಪುಸ್ತಕ ಬರೆಯೋರಿದ್ರು. ಆ ಕತೆ ಪುಸ್ತಕ ಬರೆಯೋನ್ನೇ ಯಕ್ಷಿಣಿ ಕೊನೆ ಬಾರಿ ಸಾಯಿಸಿದ್ದು. ಆ ಕತೆ ಬರೆಯೋನ್ ಬಾಡಿನೇ ಇನ್ನೂ ಸಿಕ್ಕಿಲ್ಲ ಅಂತ. ನೀವ್ ಹೇಳ್ತಿರೋ ಕತೆಗಾರ ಪ್ರಕಾಶ್ ನನ್ನ ತಂದೆ. ಏನೋ ನೀವು ಆ ಕತೆ ಮಗನ? ಆದ್ರೆ ಆ ಯಕ್ಷಿಣಿ ನನ್ನ ಅಪ್ಪನ್ ಕೊಂದ ಯಾಕೆ ಸುಮ್ನಾದ್ಲು? ಅಯ್ಯ, ನಿಮ್ ತಂದೆನ ಆ ಯಕ್ಷಿಣಿ ದೈಹಿಕವಾಗಿ ಸೇರಿದ್ಮೇಲೆ ಅವಳ ಕಾಮದಾಸೆ ಮುಗಿದೋಗಿ ಸುಮ್ಮನಾದ್ಲಂತೆ. ಗಂಡಸ್ರ ಜೊತೆ ಸೇರಿ ಅವಳ ಆಸೆ ತೀರಿದ್ಮೇಲೆ ಆ ಯಕ್ಷಿಣಿ ಅವಳ ರಕ್ತನ ಕುಡಿತಾಳೆ ಅಂತ ನಾನು ಕೇಳಿದ್ದೆ. ಆದ್ರೆ ನನ್ನ ತಂದೆ ರಕ್ತ ರೂಮ್ನ ಎಲ್ಲಾ ಕಡೆ ಹರಡಿತ್ತು. ಯಕ್ಷಿಣಿ ಅವ್ರ ರಕ್ತನ ಯಾಕೆ ಕುಡಿಲಿಲ್ಲ? ಸಾರ್, ಮೆಲ್ಲಗ್ ಮಾತಾಡಿ ಅಂತೀನಿ. ಈಗ ಆ ಯಕ್ಷಿಣಿ ಶಾಂತವಾಗವಳೆ. ಅವಳು ಒಳಗಿನ ಕಾಮನ್ ಕೆರಳಿಸ್ಬೇಡಿ. ಹಾಗೇನಾದ್ರೂ ಆಯ್ತು ಅಂತಂದ್ರೆ ಇನ್ನು ಎಷ್ಟು ಗಂಡಸರನ್ನ ತನ್ನ ಕಾಮಕ್ಕೆ ಬಲಿ ತಾಕತ್ತಾಳೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ನೀವಲ್ಲಿ ಹೋಗ್ಬೇಡಿ ಸರ್. ಅರಮನೆಯಲ್ಲಿ ನನ್ನ ಅಪ್ಪ ನೆನ್ಕೊಂಡಿದೆ. ನಾನು ಖಂಡಿತವಾಗ್ಲೂ ಅಲ್ಲಿಗೆ ಹೋಗ್ತೀನಿ. ದೀಪಕ್ ಹಾಗೆ ಹೇಳಿದ ಕೂಡಲೇ ಹಿಂದೆಯಿಂದ ಅನೇಕ ಆಟೋಗಳ ಹಾರ್ನ್ ಸದ್ದು ಬರುತ್ತೆ. ದೀಪಕ್ ಹಿಂತಿರುಗಿ ನೋಡಿದ ತಕ್ಷಣ ಒಂದೇ ಒಂದು ಆಟೋ ಅಲ್ಲಿರೋದಿಲ್ಲ. ಆ ನಂತರ ಅವನ್ ಮುಂದೆ ನೋಡಿದಾಗ ಒಂದು ವಿಚಿತ್ರವಾದ ಆಕೃತಿ ಕಾಣುತ್ತೆ. ನಾನೇ ನಿನ್ನ ತಂದೆ ಹತ್ರ ಅರಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ. ನಾನ್ ನಿನ್ಗೋಸ್ಕರ 13 ವರ್ಷಗಳಿಂದ ಕಾಯ್ತಿದ್ದೆ. ಅಷ್ಟಕ್ಕೂ ಯಕ್ಷಿಣಿ 13 ವರ್ಷಗಳ ಕಾಲ ದೀಪಕ್ಗೆ ಯಾಕೆ ಕಾಯ್ತಿದ್ಲು? ಇವತ್ ರಾತ್ರಿ ದೀಪಕ್ಗೆ ಏನಾಗಬಹುದು? ಯಕ್ಷಿಣಿ ಯಾಕೆ ಗಂಡಸರ ಜೊತೆ ದೈಹಿಕವಾಗಿ ಸೇರಿದ್ಮೇಲೆ ಅವ್ರನ್ನ ಕೊಲ್ತಾಳೆ? ಈ ತರ ಭಯಾನಕವಾದ ಹಾರರ್ ಕಥೆಗಳನ್ನ ಕೇಳಬೇಕಂದ್ರೆ ಈಗಲೇ ಪ್ಲೇ ನೌ ಬಟನ್ ಕ್ಲಿಕ್ ಮಾಡಿ.